ವಿಶ್ವವಾಣಿ ಟಿವಿ ಸ್ಪೆಷಲ್ ವೀಕ್ಷಕರೆಲ್ಲರಿಗೂ ಸ್ಫೂರ್ತಿ ಕಥೆ ಯಮುನಾ ಜತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ವಾತಂತ್ರ್ಯ ಮತ್ತು ಸ್ವೇಚ್ಛಾಚಾರಕ್ಕೂ ನಡುವಿನ ವ್ಯತ್ಯಾಸದ ನನ್ನ ಕೆಲವು ಅನಿಸಿಕೆಗಳ ಬಗ್ಗೆ ಇಂದು ಹಂಚಿಕೊಳ್ತಾ ಇದ್ದೀನಿ. ನನ್ನ ಅಭಿಪ್ರಾಯದಲ್ಲಿ ನಾವು ಒಂದು ಕಾಲದಲ್ಲಿ ಹುಡುಕ್ತಿದ್ದಂತಹ ಸ್ವಾತಂತ್ರ್ಯವು ಈಗ ಸ್ವೇಚ್ಛಾಚಾರದ ಮನಸ್ಥಿತಿಯೊಂದಿಗೆ ಗೊಂದಲಕ್ಕೊಳಗಾಗ್ತಾ ಇದೆ. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಮೈ ಲೈಫ್ ಮೈ ವಿಶ್, ನನ್ನ ಜೀವನ ನನ್ನ ಆಯ್ಕೆ, ಬೀಯಿಂಗ್ ಅನ್ಅಪಾಲಜೆಟಿಕ್, ಕ್ಷಮೆಯಾಚಿಸದಿರೋದು ಅಂತ ಹೇಳಿಕೊಂಡು ತಮ್ಮ ತಪ್ಪನ್ನು ಸಮರ್ಥಿಸಿಕೊಳ್ಳೋದನ್ನು ನಾವು ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ಅದರಲ್ಲೂ ಮಧ್ಯಮ ವಯಸ್ಸಿನ ಮಹಿಳೆಯರಿಂದ. ಇವರು ಯುವ ಪೀಳಿಗೆಗೆ ಸಾರುತ್ತಿರುವ ಸಂದೇಶವಾದರೂ ಏನು? ಇದು ನಿಜಕ್ಕೂ ನಮ್ಮ ಸಮಾಜಕ್ಕೆ ಅಪಾಯಕಾರಿಯಾಗಿದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸ್ವಾತಂತ್ರ್ಯ ಮತ್ತು ಸ್ವೇಚ್ಛಾಚಾರದ ಜೀವನದ ನಡುವೆ ನಾವು ಹೇಗೆ ಗೆರೆ ಎಳಿತೀವಿ? ಇದರಿಂದ ನಾವು ಯಾವ ಪರಿಣಾಮಗಳನ್ನು ಎದುರಿಸಲಿದ್ದೀವಿ? ವೈಯಕ್ತಿಕ ಸ್ವಾತಂತ್ರ್ಯ ಅಂದರೆ ನಮ್ಮ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ, ನಮ್ಮನ್ನು ನಾವೇ ನೋಡಿಕೊಳ್ಳುವಂತಹ ಮತ್ತು ಇತರರ ಮೇಲೆ ಅವಲಂಬಿತರಾಗದೆ ಅಥವಾ ನಿಯಂತ್ರಿಸಲ್ಪಡದೆ ನಮ್ಮ ಜೀವನವನ್ನು ನಡೆಸುವ ಸ್ವಾತಂತ್ರ್ಯ, ಸ್ವಾಯತ್ತತೆ ಮತ್ತು ಸ್ವಾವಲಂಬನೆಯನ್ನು ಒಳಗೊಳ್ಳುತ್ತೆ. ಎಲ್ಲರ ಬದುಕಿನಲ್ಲಿಯೂ ಸ್ವಾತಂತ್ರ್ಯ ಅತ್ಯಗತ್ಯ. ಸಕಾರಾತ್ಮಕ ಸ್ವಾತಂತ್ರ್ಯ, ಸ್ವಂತ ಇಚ್ಛೆಯಂತೆ ವರ್ತಿಸುವ ಸಾಮರ್ಥ್ಯ, ಇದು ಸೃಜನಶೀಲತೆ ಮತ್ತು ನಾವೀನ್ಯತೆಗೆ ಕಾರಣವಾಗುತ್ತೆ. ಆದರೆ ಗಡಿಗಳು ಅಥವಾ ನಿಯಮಗಳಿಲ್ಲದ ಅಸ್ತವ್ಯಸ್ತತೆ ಮತ್ತು ಅವ್ಯವಸ್ಥೆಗೆ ಕಾರಣವಾಗಬಹುದಾದಂತಹ ಸ್ವೇಚ್ಛಾಚಾರವು ವ್ಯಕ್ತಿಯ ಪತನಕ್ಕೆ, ದೌರ್ಬಲ್ಯಕ್ಕೆ ಕಾರಣವಾಗುವುದಷ್ಟೇ ಅಲ್ಲದೆ ತಾವು ಬದುಕುತ್ತಿರುವಂತಹ ಸಮಾಜದ ಕಟ್ಟುಪಾಡಿಗೂ ವಿರುದ್ಧವಾಗಿರುತ್ತೆ ಮತ್ತು ಸಮಾಜಕ್ಕೂ ಮಾರಕವಾಗಿ ಪರಿಣಾಮ ಬೀರುತ್ತೆ. ಸ್ವೇಚ್ಛಾಚಾರದಿಂದ ನಿರ್ಬಂಧಗಳ ಅನುಪಸ್ಥಿತಿಯಲ್ಲಿ ಬೇಜವಾಬ್ದಾರಿ ವರ್ತನೆಗೆ ಕಾರಣವಾಗುತ್ತೆ. ನಿಯಮಗಳು ಅಥವಾ ಮಾನದಂಡಗಳನ್ನು ಪಾಲಿಸದೇ ಇರೋದು ವ್ಯಕ್ತಿಗಳು ಸಾಮುದಾಯಿಕ ಜವಾಬ್ದಾರಿಗಳಿಗಿಂತ ವೈಯಕ್ತಿಕ ಆಸೆಗಳಿಗೆ ಆದ್ಯತೆ ನೀಡಿ ಅಶಿಸ್ತಿಗೆ ಕಾರಣವಾಗುತ್ತೆ. ಹಾಗೆ ಯಾವುದೇ ರಚನೆ ಅಥವಾ ಆಡಳಿತವಿಲ್ಲದಿದ್ದಾಗ ಅವ್ಯವಸ್ಥತೆ ಉಂಟಾಗುತ್ತೆ. ಪಾಶ್ಚಿಮಾತ್ಯ ದೇಶಗಳಲ್ಲಿ 14-15 ವರ್ಷ ವಯಸ್ಸಿನ ಹದಿಹರೆಯದವರು ನನ್ನ ಜೀವನ ನನ್ನ ಆಯ್ಕೆ ಅಂತ ಸ್ವೇಚ್ಛೆಯಿಂದ ವರ್ತಿಸಿ ತಾಯಂದಿರಾಗೋದನ್ನು ಮತ್ತು ಸರಿಯಾದ ಮಕ್ಕಳ ಆರೈಕೆಯನ್ನು ಹೇಗೆ ನೀಡಬೇಕೆಂದು ತಿಳಿದೇ ಕಂಗಾಲಾಗಿ ಪೋಷಕರ ಮನೆಗಳಿಗೆ ಹೋಗೋದನ್ನು ನಾವು ನೋಡ್ತೀವಿ. ಅಜಾಗರೂಕತೆ ಮತ್ತು ನಿರಾತಂಕದ ಜೀವನದಿಂದಾಗಿ 2 ಜೀವಗಳು ಬಲಿಯಾಗುತ್ತವೆ. ಹಾಗೆಯೇ ನನ್ನ ಜೀವನ ನನ್ನ ಆಯ್ಕೆ ಅಂದುಕೊಂಡೆ ಹದಿಹರೆಯದವರು ಮಾದಕ ದ್ರವ್ಯಗಳಿಗೆ ವ್ಯಸನೀಯವಾಗುವುದನ್ನು ಇಂದು ಪ್ರತಿಯೊಂದು ದೇಶ ಎದುರಿಸ್ತಿರುವಂಥ ಮತ್ತೊಂದು ಪ್ರಮುಖ ಸಮಸ್ಯೆಯಾಗಿದೆ. ಅಂತಹ ಯುವಕರು ಯುವತಿಯರು ಸಮಾಜ ಮತ್ತು ಅವರ ಕುಟುಂಬಗಳ ಮೇಲೆ ಹೊರೆಯಾಗ್ತಾ ಇದ್ದಾರೆ. ನಿರಾತಂಕದ ಜೀವನವು ಆಕರ್ಷಕವಾಗಿ ಕಂಡು ಬಂದರೂ ಸಹ ಜವಾಬ್ದಾರಿಗಳನ್ನು ನಿರ್ಲಕ್ಷಿಸುವುದು ಮತ್ತು ಸಂಭಾವ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸುವುದು ಅವಕಾಶಗಳನ್ನು ಕಳೆದುಕೊಳ್ಳೋದು, ಆರ್ಥಿಕ ತೊಂದರೆಗಳು ಮತ್ತು ಅಸ್ಥಿರತೆಗೆ, ಒತ್ತಡ ಮತ್ತು ಆತಂಕಕ್ಕೆ ಕಾರಣವಾಗಬಹುದು. ಜವಾಬ್ದಾರಿಗಳು ಮತ್ತು ಸಮಸ್ಯೆಗಳನ್ನು ನಿರಂತರವಾಗಿ ತಪ್ಪಿಸೋದ್ರಿಂದ ಭಾವನಾತ್ಮಕ ಪ್ರಬುದ್ಧತೆಯ ಕೊರತೆ ಮತ್ತು ನಿಜ ಜೀವನದ ಸಮಸ್ಯೆಗಳನ್ನು ನಿಭಾಯಿಸಲು ಅಸಮರ್ಥತೆ ಉಂಟಾಗುತ್ತೆ. ಇದು ದೀರ್ಘಾವಧಿಯ ಭಾವನಾತ್ಮಕ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಮತ್ತು ಅಂತಿಮವಾಗಿ ನಿರಾತಂಕದ ಮನಸ್ಥಿತಿಯು ಜೀವನದ ಬಗ್ಗೆ ಅವಾಸ್ತವಿಕ ನಿರೀಕ್ಷೆಗಳಿಗೆ ಕಾರಣವಾಗಬಹುದು. ಇದು ಸವಾಲುಗಳು ಅಥವಾ ಹಿನ್ನಡೆಗಳನ್ನು ಎದುರಿಸಿದಾಗ ಹಾನಿಕಾರಕವಾಗಬಹುದು. ನಿರಾತಂಕದ ಕೇರ್ ಫ್ರೀ ಜೀವನ ಶೈಲಿಯು ಪ್ರೇರಣೆಯ ಕೊರತೆ ಮತ್ತು ಗುರಿ ಇಲ್ಲದ ಭಾವನೆಗೆ ಕಾರಣವಾಗುತ್ತೆ. ಇದು ದೀರ್ಘಕಾಲೀನ ಗುರಿಗಳು ಮತ್ತು ಆಕಾಂಕ್ಷೆಗಳನ್ನು ಸಾಧಿಸುವುದು ಕಷ್ಟಕರವಾಗಿಸುತ್ತೆ.
ತೃಪ್ತಿ ಇಲ್ಲದ ಜೀವನಕ್ಕೆ ಕಾರಣವಾಗುತ್ತೆ. ನಾವು ಮಾನವರು ಒಂದು ಸಮಾಜದಲ್ಲಿ ವಾಸಿಸುವಾಗ ಅನುಸರಿಸೋದಕ್ಕೆ ಕೆಲವು ಶಿಷ್ಟಾಚಾರ ಮತ್ತು ರೂಢಿಗಳಿರುತ್ತವೆ. ಹಾಗೆ ಸಾಮಾನ್ಯವಾಗಿ ಆ ಸಮಾಜದ ಪ್ರತಿಯೊಬ್ಬ ಸದಸ್ಯರು ಕೂಡ ಆ ನಿಯಮಗಳನ್ನು ಅನುಸರಿಸಬೇಕು ಅಂತ ನಿರೀಕ್ಷಿಸಲಾಗುತ್ತೆ. ಪ್ರತಿಯೊಂದು ಸನ್ನಿವೇಶವು ಕೆಲವು ಮಾನದಂಡಗಳನ್ನು ಹೊಂದಿರುತ್ತೆ. ಉದಾಹರಣೆಗೆ, ನಾವು ರಾತ್ರಿ ಉಡುಪಿನಲ್ಲಿ ಶಾಲೆಗೋ ಕಾಲೇಜ್ಗೋ ಅಥವಾ ಕೆಲಸಕ್ಕೋ ಹೋಗೋದಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ಶಾಲೆಯಿಂದ ಕಚೇರಿಯಿಂದ ಕೆಲಸದ ಕಡೆಯಿಂದ ನಮ್ಮನ್ನು ಹೊರಗೆ ಕಳಿಸಲಾಗುತ್ತೆ. ಇದೇ ರೀತಿ ನಮ್ಮ ಸಮಾಜದಲ್ಲಿಯೂ ಕೂಡ ಮಾನದಂಡಗಳೊಂದಿಗೆ ಬದುಕಬೇಕಾಗತ್ತೆ. ನನ್ನ ಜೀವನ ನನ್ನ ಇಚ್ಛೆ, ಮೈ ಲೈಫ್ ಮೈ ವಿಶ್ ಅಂತ ಹೇಳುವ ಮೊದಲು ಜವಾಬ್ದಾರಿಯುತವಾಗಿ ಯೋಚಿಸುವುದು ಬಹಳ ಮುಖ್ಯ. ನನ್ನ ಅಭಿಪ್ರಾಯದಲ್ಲಿ ನಮ್ಮ ಜೀವನವು ನಮಗೆ ಸೇರಿದಷ್ಟೇ ನಮ್ಮ ಸಮಾಜಕ್ಕೂ ಸೇರಿದೆ. ಯಾಕೆ ಅಂತಂದರೆ, ಸಮಾಜವನ್ನು ರೂಪಿಸೋದಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯ ಅವಶ್ಯಕತೆ ಇದೆ. ಹಾಗಾಗಿ ಮೈ ಲೈಫ್ ಮೈ ವಿಶ್ ಅನ್ನೋದರ ಮುಂಚೆ ಸ್ವಲ್ಪ ಅದರ ಬಗ್ಗೆ ಆಲೋಚನೆ ಮಾಡೋದು ಬಹಳ ಮುಖ್ಯ ಅಂತ ನಾನು ಭಾವಿಸ್ತೀನಿ. ವಿಶ್ವವಾಣಿ ಟಿವಿ ಸ್ಪೆಷಲ್ ಕಾರ್ಯಕ್ರಮದ ಮೂಲಕ ನನ್ನ ಹೆಚ್ಚಿನ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನಾನು ಪ್ರತಿ ಶುಕ್ರವಾರ ಬೆಳಗ್ಗೆ ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.